ಇವತ್ತು ನನಗೇನ್ ಸಂತೋಷ ಅಂತಂದ್ರೆ ಕರ್ನಾಟಕದಿಂದ ಮಹಾತ್ಮ ಗಾಂಧಿ ಅವರು ಅಲಂಕರಿಸಿದಂತ ಎಐಸಿಸಿ ಅಧ್ಯಕ್ಷರ ಸ್ಥಾನದಲ್ಲಿ ನಮ್ಮ ರಾಜ್ಯದವರೊಬ್ರು ಇದ್ದಾರೆ ಅಂತ ಅಂದ್ರೆ ನನಗೆ ಬಹಳ ಹೆಮ್ಮೆ. ಅವ್ರನ್ನ ಪ್ರತಿ ಬಾರಿ ಬೆಂಗಳೂರು ಬಂದಾಗೆಲ್ಲ ನೋಡ್ತಾ ಇರ್ತೀನಿ, ಬಂದು ಅವ್ರ ಆಶೀರ್ವಾದ ಪಡಿತಾ ಇರ್ತೀನಿ. ಸೊ ಹಾಗಾಗಿ ನಾನು ಬಂದು ಅವ್ರನ್ನ ಭೇಟಿ ಮಾಡ್ಕೊಂಡು ಅವ್ರನ್ನ ಏನು ಮಾತಾಡಿಸ್ತಾ ಇಲ್ಲ, ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಬಂದಿದ್ದೇನೆ ಅಷ್ಟೇ. ಏನಿಲ್ಲ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗು. ಇವತ್ತು ಶಾಸಕ ಸ್ಥಾನ ಸಿಗೋದೊಂದು ಭಾಗ್ಯ. ಆ ರೀತಿಲಿ ದಿಟ್ಟಿನಲ್ಲಿ ಯಾವುದೇ ಒಂದು ತೊಂದರೆ ಹಾಕೊಂಡಂಗೆ ಜನರ ಸೇವೆ ಮಾಡುವಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಬಂದಿರೋದು ಸಾಹೇಬ್ರನ್ನ ಆರೋಗ್ಯ ಕುಶಲೋಪಾರಿಗಳನ್ನು ಮಾತಾಡಿಸ್ಕೊಂಡು ಅವ್ರ ಆಶೀರ್ವಾದ ಪಡಿಕ್ ಬಂದಿದೀವಿ. ಆ ವಿಚಾರ ಎಲ್ಲ ಡಿಸ್ಕಷನ್ ಬರಲಿಲ್ಲ. ಆತರ ಯಾವುದೇ ಮಟ್ಟದ ಡಿಸ್ಕಷನ್ಸ್ ಬಂದಿಲ್ಲ. ನಾವು ಬಂದಿರೋಂಥದ್ದು ಸಾಹೇಬ್ರು ಡೆಲ್ಲಿಗೆ ಹೋಗ್ತಾ ಇದಾರೆ, ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಆಶೀರ್ವಾದ ಪಡೀಲಿಕ್ಕೆ ಬಂದಿರೋಂಥದ್ದು. ಇವತ್ತು ನನಗೇನ್ ಸಂತೋಷ ಅಂತಂದ್ರೆ ಕರ್ನಾಟಕದಿಂದ ಮಹಾತ್ಮ ಗಾಂಧಿ ಅವರು ಅಲಂಕರಿಸಿದಂತ ಎಐಸಿಸಿ ಅಧ್ಯಕ್ಷರ ಸ್ಥಾನದಲ್ಲಿ ನಮ್ಮ ರಾಜ್ಯದವರೊಬ್ರು ಇದ್ದಾರೆ ಅಂತ ಅಂದ್ರೆ ನನಗೆ ಬಹಳ ಹೆಮ್ಮೆ. ಅವ್ರನ್ನ ಪ್ರತಿ ಬಾರಿ ಬೆಂಗಳೂರು ಬಂದಾಗೆಲ್ಲ ನೋಡ್ತಾ ಇರ್ತೀನಿ, ಬಂದು ಅವ್ರ ಆಶೀರ್ವಾದ ಪಡಿತಾ ಇರ್ತೀನಿ. ಸೊ ಹಾಗಾಗಿ ನಾನು ಬಂದು ಅವ್ರನ್ನ ಭೇಟಿ ಮಾಡ್ಕೊಂಡು ಅವ್ರನ್ನ ಏನು ಮಾತಾಡಿಸ್ತಾ ಇಲ್ಲ, ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಬಂದಿದ್ದೇನೆ ಅಷ್ಟೇ. ಏನಿಲ್ಲ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗು. ಇವತ್ತು ಶಾಸಕ ಸ್ಥಾನ ಸಿಗೋದೊಂದು ಭಾಗ್ಯ. ಆ ರೀತಿಲಿ ದಿಟ್ಟಿನಲ್ಲಿ ಯಾವುದೇ ಒಂದು ತೊಂದರೆ ಹಾಕೊಂಡಂಗೆ ಜನರ ಸೇವೆ ಮಾಡುವಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಬಂದಿರೋದು ಸಾಹೇಬ್ರನ್ನ ಆರೋಗ್ಯ ಕುಶಲೋಪಾರಿಗಳನ್ನು ಮಾತಾಡಿಸ್ಕೊಂಡು ಅವ್ರ ಆಶೀರ್ವಾದ ಪಡಿಕ್ ಬಂದಿದೀವಿ. ಆ ವಿಚಾರ ಎಲ್ಲ ಡಿಸ್ಕಷನ್ ಬರಲಿಲ್ಲ. ಆತರ ಯಾವುದೇ ಮಟ್ಟದ ಡಿಸ್ಕಷನ್ಸ್ ಬಂದಿಲ್ಲ. ನಾವು ಬಂದಿರೋಂಥದ್ದು ಸಾಹೇಬ್ರು ಡೆಲ್ಲಿಗೆ ಹೋಗ್ತಾ ಇದಾರೆ, ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಆಶೀರ್ವಾದ ಪಡೀಲಿಕ್ಕೆ ಬಂದಿರೋಂಥದ್ದು.